ನೋಡ್ಕೊಳ್ಳಿ. ಸ್ಕೇಲಾರ್ ಪ್ರಾಡಕ್ಟ್ find the scalar product of vectors y plus 2j minus 3k and 2y minus j plus k. ಇದನ್ನ ನೋಡ್ಕೊಳ್ಳಿ ಯಾವ ಥರ ಮಾಡಬೇಕು. ಫಸ್ಟ್ ವೆಕ್ಟರ್ ಎ ಬರ್ಕೋಬೇಕು. ವೆಕ್ಟರ್ ಎ ಅಂದರೆ ಐ ಪ್ಲಸ್ 2j ಮೈನಸ್ 3k. ವೆಕ್ಟರ್ ಬಿ ಅಂದರೆ 2y ಮೈನಸ್ ಜೆ ಪ್ಲಸ್ ಕೆ. ಸ್ಕೇಲಾರ್ ಪ್ರಾಡಕ್ಟ್ ಅಂದರೆ ಡಾಟ್ ಪ್ರಾಡಕ್ಟ್ ಅಂತ. ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ. ಡಾಟ್ ಪ್ರಾಡಕ್ಟ್ ಯಾವ ಥರ ಮಾಡಬೇಕು ನೋಡಿ. ಐ ಕೋಪ್ಷಂಟ್ ಇಲ್ಲಿ 1, ಇಲ್ಲಿ 2, 1 ಇಂಟು 2 ಪ್ಲಸ್ ಜೆ ಕೋಪ್ಷಂಟ್ ಇಲ್ಲಿ 2, ಇಲ್ಲಿ -1 ಪ್ಲಸ್ -3 ಇಂಟು 1 ಏನಾಗುತ್ತೆ ಇದು ನೋಡಿ. 2 minus 2 minus 3 that is nothing but -3. Second question ನೋಡಿ. If vector A is equal to 5i minus j minus 3k and vector B is equal to I minus 3j minus 5k, then prove that vector A plus vector B and vector A minus vector B are perpendicular. ನೋಡಿ ಯಾವ ಥರ ಮಾಡಬೇಕು. ಫಸ್ಟ್ ವೆಕ್ಟರ್ ಎ ಬರ್ಕೊಬಿಡೋಣ. ವೆಕ್ಟರ್ ಎ ಈಸ್ ಗಿವನ್. ವೆಕ್ಟರ್ ಎ ಈಸ್ ಈಕ್ವಲ್ ಟು 5i minus j minus 3k. ನೆಕ್ಸ್ಟ್ ವೆಕ್ಟರ್ ಬಿ ಬರ್ಕೋಬೇಕು. I minus 3j minus 5k. ವೆಕ್ಟರ್ ಎ ಪ್ಲಸ್ ಬಿ ಮಾಡಬೇಕು. ನೋಡಿ ಐ ಕೋಪ್ಷಂಟ್ 5, ಇಲ್ಲಿ ಐ ಕೋಪ್ಷಂಟ್ 1, 5 plus 1 ಪ್ಲಸ್ ಐ -1 minus 3j plus -3 minus 5k. 5 plus 1 ಅಂದರೆ 6i minus 4j minus 8k ಆಗುತ್ತೆ. ನೆಕ್ಸ್ಟ್ ವೆಕ್ಟರ್ ಎ ಮೈನಸ್ ಬಿ ಮಾಡಬೇಕು. ವೆಕ್ಟರ್ ಎ ಮೈನಸ್ ಬಿ ಈಸ್ ಈಕ್ವಲ್ ಟು ನೋಡಿ I ಕೋಪ್ಷಂಟ್ 5 minus 1, 5 minus 1i. ನೆಕ್ಸ್ಟ್ ಇಲ್ಲಿ ನೋಡಿ ವೆಕ್ಟರ್ ಎ ಫಸ್ಟ್ ಕೋಪ್ಷನ್ -1, ಇದ್ರ ಸೈನ್ ಚೇಂಜ್ ಮಾಡಿ ಬರೀಬೇಕು. +4 +3 ಪ್ಲಸ್ -1 +3j ಪ್ಲಸ್ ನೋಡಿ -3 + 5 -3 + 5k. ಈಗ ನೋಡಿ ಯಾವ ಥರ ಮಾಡಬೇಕು. 5 minus 1 is 4i plus 2j plus 2k ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು. ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಡಾಟ್ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ. ನೋಡಿ ವೆಕ್ಟರ್ ಎ ಪ್ಲಸ್ ಬಿದು ಕೋಪ್ಷಂಟ್ ಏನು 6 - 4 - 8. 6 into 4 plus -4 into plus 2
plus minus 8 into plus 2. 6 4 the 24 minus 8 minus 16 is equal to 0. Therefore, vector A plus vector B and vector A minus vector B are perpendicular.